ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆಯಲು ಇವತ್ತು ಕೊನೆಯ ದಿನಾಂಕ ಆಗಿದೆ. ಹಾಗಾಗಿ ಕ್ಷೇತ್ರದಲ್ಲಿ 45 ನಾಮಪತ್ರಗಳ ಪೈಕಿ 3 ನಾಮಪತ್ರವನ್ನು ತಿರಸ್ಕೃತಗೊಳಿಸಲಾಗಿದೆ. ಇನ್ನು ಶಾಮನೂರು ಕುಟುಂಬಕ್ಕೆ ಈಗ ಸಾದಿಕ್ ಪೈಲ್ವಾನ್ ಬಂಡಾಯದ ಬಿಸಿಯ ಕಾವು ಅತಿ ಹೆಚ್ಚಾಗಿ ಇದೆ ಅಂತಾನೆ ಹೇಳಬಹುದು. ರಾಜ್ಯದಲ್ಲಿ ರಂಗೇರ್ತಾ ಇರುವಂತಹ ಈ ಬೈ ಎಲೆಕ್ಷನ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಏನು ನಾಮಪತ್ರವನ್ನ ಸಲ್ಲಿಸಿದ್ರು ಅದರಲ್ಲಿ ಹಿಂಪಡೆಯುವಂತದ್ದು ಇವತ್ತಿನ ಕೊನೆಯ ದಿನ ಆಗಿರುತ್ತೆ. ಈ ಕ್ಷೇತ್ರದಲ್ಲಿ 45 ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಒಂದ್ ಕಡೆ ಸಾದಿಕ್ ಪೈಲ್ವಾನ್ನ ಬಂಡಾಯದ ಬಿಸಿ ತಡ್ತಾ ಇದೆ. ನಾಮಪತ್ರವನ್ನ ವಾಪಸ್ ಪಡೆಯಬೇಕಾಗತ್ತೆ. ಆದರೆ 45 ಅಭ್ಯರ್ಥಿಗಳ ಪೈಕಿ ಈಗ 23 ಮಂದಿ ಅಲ್ಪಸಂಖ್ಯಾತರೇ ಇದರಲ್ಲಿ ಹೆಚ್ಚಾಗಿದ್ದಾರೆ. ಸಚಿವ ಜಮೀರ್ ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಾದಿಕ್ ಪೈಲ್ವಾನ್ ಈಗ ಉಪಚುನಾವಣೆಗೆ ನಿಂತಿದ್ದಾರೆ. ಹಾಗಾಗಿ ಸಚಿವ ಜಮೀರ್ ಹೇಳಿದ್ರು ವಾಪಸ್ ಪಡೆಯಲ್ಲ ನಾವು ಅಂತ ಈಗ ಏನು ಪೈಲ್ವಾನ್ ಸಾದಿಕ್ ಅವರು ಹೇಳ್ತಾ ಇರೋದು. ಯಾಕಂದ್ರೆ ಏನು 45 ಅಭ್ಯರ್ಥಿಗಳಿದ್ರು ಆ ಪೈಕಿ 23 ಮಂದಿ ಅಲ್ಪಸಂಖ್ಯಾತರೇ ಹೆಚ್ಚಿದ್ದಾರೆ ಇದರಲ್ಲಿ. ಹಾಗಾಗಿ ಯಾರೇ ಹೇಳಿದ್ರು ನಾವು ಇದನ್ನ ಹಿಂಪಡೆಯಲ್ಲ ಅಂತ ಈ ಸಾದಿಕ್ ಪೈಲ್ವಾನ್ ಪಣತೊಟ್ಟು ನಿಂತುಬಿಟ್ಟಿದ್ದಾರೆ ದಾವಣಗೆರೆ ದಕ್ಷಿಣದತ್ತ. ಇಸಿನ 45 ಅಭ್ಯರ್ಥಿಗಳು ಅಂದರೆ ಏನು ಈ ದಾವಣಗೆರೆಗೆ ಸಂಬಂಧಪಟ್ಟಂತೆ 45 ಅಭ್ಯರ್ಥಿಗಳ ಪೈಕಿ ಈಗ 23 ಮಂದಿ ಬರೀ ಅಲ್ಪಸಂಖ್ಯಾತರೇ ಇದ್ದಾರೆ. ಹಾಗಾಗಿ ಯಾರೇ ಬಂದು ಏನೇ ಹೇಳಿದ್ರು, ಜಮೀರ್ ಅಹಮದ್ ಬಂದು ಹೇಳಿದ್ರು ಅಷ್ಟೇ, CM ಸಿದ್ದರಾಮಯ್ಯ ಹೇಳಿದ್ರು ಅಷ್ಟೇ, ಯಾರೇ ಬಂದು ಹೇಳಿ ಈಗ ಒಂದು ಕಡೆ ಹೇಳಿದ್ರು ಸಿದ್ದರಾಮಯ್ಯನವರು ನಾವು ಅಲ್ಪಸಂಖ್ಯಾತರ ಮನವನ್ನು ಒಲಿಸಿದ್ದೇವೆ, ಹಾಗಾಗಿ ಒಲಿಸಿ ನಾವು ನೆಕ್ಸ್ಟ್ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಈಗ ಸಮರ್ಥಿಗೆ ಟಿಕೆಟನ್ನು ಕೊಟ್ಟಿದ್ದೇವೆ, ನಮ್ಗೆ ಎಲ್ಲಿ ಈ ಒಂದು ಲಿಂಗಾಯತರ ಮತ ಅಂದರೆ ಲಿಂಗಾಯತರ ಮತವೇ 37,000 ಮತಗಳಿದ್ದಾವೆ. ಹಾಗಾಗಿ ಅವೆಲ್ಲಿ ಮಿಸ್ ಆಗ್ಬಿಡ್ತವೆ ಅನ್ನೋ ಕಾರಣಕ್ಕೆ ಸಮರ್ಥಿಗೆ ಟಿಕೆಟ್ ಕೊಟ್ಟಿರೋದು ಅನ್ನೋ ನಿಟ್ಟಿನಲ್ಲಿ ತಂತ್ರವನ್ನು ರೂಪಿಸಿತ್ತು ಕಾಂಗ್ರೆಸ್ಸು. ಸೊ ಈಗ ಯಾರೇ ಬಂದು ಅಧಿಕಾರಿಗಳು ಹೇಳಿದ್ರು ಕೂಡ, ಯಾವುದೇ ನಾಯಕರು ಬಂದು ಹೇಳಿದ್ರು ನಾವು ಅದಕ್ಕೆ ಜಗ್ಗಲ್ಲ ಅಂತ ಈ ಕಡೆ ಸಾದಿಕ್ ಪೈಲ್ವಾನ್ ಕೂಡ ಪಣತೊಟ್ಟು ನಿಂತಿದ್ದಾರೆ.